ದೀಪಾ ತುಂಬ ಶಾಂತ, ಸುಸಂಸ್ಕೃತ ಮತ್ತು ಬುದ್ಧಿವಂತ ಹುಡುಗಿ. ಅವಳು ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿಯವಳು. ಆಕೆಯ ತಂದೆ ಸರಕಾರಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದರು ಮತ್ತು ತಾಯಿ ಗೃಹಿಣಿಯಾಗಿದ್ದರು. ಮನೆಯ ವಾತಾವರಣವು ಸಂಸ್ಕೃತಿ ಮತ್ತು ಶಿಸ್ತಿನಿಂದ ತುಂಬಿತ್ತು. ದೀಪಾ ಬಾಲ್ಯದಿಂದಲೂ ತುಂಬ ಬುದ್ಧಿವಂತ ಹುಡುಗಿ. ಸಾಹಿತ್ಯದಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದಳು ಮತ್ತು ಆಗಾಗ್ಗೆ ಕವಿತೆಗಳನ್ನು ಕೂಡ ಬರೆಯುತ್ತಿದ್ದಳು. ವಿನೋದ್ ಎಂಬ ಹುಡುಗನ ಜೀವನವು ದೀಪಾನ ಜೀವನಕ್ಕಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅವನು ಒಂದು ರೈತ ಕುಟುಂಬದಿಂದ ಬರುತ್ತಿದ್ದನು. ಅವನ ಬಾಲ್ಯವು ಹೋರಾಟಗಳಿಂದ ತುಂಬಿತ್ತು. ತಂದೆಯ ಮರಣದ ನಂತರ ತಾಯಿ ಹೊಲಗಳಲ್ಲಿ ಕೆಲಸ ಮಾಡುವ ಮೂಲಕ ಅವನಿಗೆ ವಿದ್ಯೆ ಕಲಿಸಿದಳು. ವಿನೋದ್ ಪ್ರತಿಭೆಯನ್ನು ಹೊಂದಿದ್ದನು, ಆದರೆ ಪರಿಸ್ಥಿತಿ ಎಂದಿಗೂ ಅವನಿಗೆ ಬಹಿರಂಗವಾಗಿ ಹಾರಲು ಅವಕಾಶ ನೀಡಲಿಲ್ಲ. ಅವನು ಕಠಿಣ ಕೆಲಸ ಮಾಡುತ್ತಿದ್ದನು, ಹೋರಾಡಿದನು ಮತ್ತು ಅವನ ಅದೃಷ್ಟವನ್ನು ಬದಲಾಯಿಸಲು ನಿರ್ಧರಿಸಿದನು. ಇಬ್ಬರ ಪ್ರಪಂಚವು ವಿಭಿನ್ನವಾಗಿತ್ತು. ಒಬ್ಬಳು ಉನ್ನತ ಕುಟುಂಬದಿಂದ, ಇನ್ನೊಬ್ಬ ಕೆಳವರ್ಗದಿಂದ ಬರುತ್ತಿದ್ದನು. ಎರಡು ಹೃದಯಗಳು ಸೇರಿದಾಗ ಯಾವುದೇ ವ್ಯತ್ಯಾಸವಿದ್ದರೂ ಅವರಿಗೆ ಅದರ ಅರಿವಿರುವುದಿಲ್ಲ. ಲಕ್ನೌ ವಿಶ್ವವಿದ್ಯಾಲಯ ಒಂದರಲ್ಲಿ ದೀಪಾ MA ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಡ್ಮಿಷನ್ ಮಾಡಲು ಹೋದಾಗ ಅವಳ ಕಣ್ಣುಗಳು ತರಗತಿಯ ಮೊದಲ ದಿನದಿಂದೇ ವಿನೋದ್ ಅವರೊಂದಿಗೆ ಡಿಕ್ಕಿ ಹೊಡೆದವು. ವಿನೋದ್ ಹಿಂದಿನ ಬೆಂಚ್ ಮೇಲೆ ಕುಳಿತಿದ್ದನು, ಮೌನವಾಗಿ ಪ್ರಾಧ್ಯಾಪಕರನ್ನು ಕೇಳುತ್ತಿದ್ದನು. ಆದರೆ ಅವನ ಕಣ್ಣುಗಳು ಸಹ ದೀಪಾನ ಮೇಲೆ ಸಿಲುಕಿಕೊಂಡಿದ್ದವು. ದೀಪಾ ಮೊದಲಿಗೆ ವಿನೋದ್ನಲ್ಲಿ ಸ್ವಲ್ಪ ವಿಭಿನ್ನತೆಯನ್ನು ಕಂಡುಕೊಂಡಳು. ಅವನ ಬಟ್ಟೆಗಳು ಸಾಧಾರಣವಾಗಿದ್ದವು, ಆದರೆ ಕಣ್ಣುಗಳಲ್ಲಿ ಆಳವಿತ್ತು. ಅವನು ಬೇರೆ ಹುಡುಗರಂತೆ ಇರಲಿಲ್ಲ. ಅವನಲ್ಲಿ ತೋರಿಸುವಿಕೆ ಹಾಗೂ ಯಾವುದೇ ರೀತಿಯ ಶೋಕಿ ಕೂಡ ಇರಲಿಲ್ಲ. ಇಬ್ಬರಿಗೂ ಕಾಲೇಜಿನ ಮೊದಲ ತಿಂಗಳಲ್ಲಿ ಯಾವುದೇ ಸಂಭಾಷಣೆ ಇರಲಿಲ್ಲ, ಆದರೆ ಲೈಬ್ರರಿ ಹಾಗೂ ಕ್ಯಾಂಟೀನ್ನಲ್ಲಿ ಆವಾಗ ಭೇಟಿಯಾಗಿದ್ದು ಕ್ರಮೇಣ ಹೇಳಲಾಗದ ಒಂದು ಸಂಬಂಧವನ್ನು ರೂಪಿಸಲು ಪ್ರಾರಂಭಿಸಿತು. ಒಂದು ದಿವಸ ದೀಪಾ ವಿನೋದ್ ಮಾತ್ರ ಒಂದು ಮರದ ಕೆಳಗೆ ಕುಳಿತು ಒಂದು ಕವಿತೆಯನ್ನು ಓದುತ್ತಿರುವುದನ್ನು ನೋಡಿದಳು. ದೀಪಾ ಅವನ ಹತ್ತಿರ ಹೋಗಿ, ನೀವು ಸಹ ಕವನಗಳನ್ನು ಓದುತ್ತೀರಾ ಎಂದು ಮೊದಲ ಬಾರಿಗೆ ವಿನೋದ್ ಜೊತೆಗೆ ಮಾತನಾಡಿದಳು. ವಿನೋದ್ ಮುಗುಳ್ನಕ್ಕು, ಯಾವ ವಿಷಯಗಳನ್ನು ಡೈರೆಕ್ಟ್ ಆಗಿ ಹೇಳುವುದಕ್ಕೆ ಆಗುವುದಿಲ್ಲ, ಅವುಗಳನ್ನು ಕವಿತೆಯ ಮೂಲಕ ಹೇಳಲು ಸಾಧ್ಯವಾಗುತ್ತಲ್ಲ. ಹಾಗಾಗಿ ನನಗೆ ಕವಿತೆಗಳನ್ನು ಓದುವುದು ಮತ್ತು ಬರೆಯುವುದು ತುಂಬಾನೇ ಇಷ್ಟ ಎಂದ. ಆ ಒಂದು ಕ್ಷಣದಲ್ಲಿ ಈ ಹುಡುಗ ತುಂಬ ವಿಶೇಷವಾಗಿದ್ದಾನೆ ಎಂಬುದನ್ನು ದೀಪಾ ಅರಿತುಕೊಂಡಳು. ಸಮಯ ಹೀಗೆ ಕಳೆಯುತ್ತಿತ್ತು. ಅವರಿಬ್ಬರಲ್ಲಿ ಈಗ ಮೊದಲಿಗಿಂತ ಮಾತುಕತೆ ಹೆಚ್ಚಾಗಿತ್ತು. ಕ್ಲಾಸ್ನ ನಂತರ ಅವರು ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯಲು ಪ್ರಾರಂಭಿಸಿದರು. ಪುಸ್ತಕಗಳನ್ನು ಒಬ್ಬರಿಗೊಬ್ಬರು ಶೇರ್ ಮಾಡಿಕೊಳ್ಳುತ್ತಿದ್ದರು ಮತ್ತು ಪರಸ್ಪರ ಇಬ್ಬರು ಗಂಟೆಗಳ ಕಾಲ ಮಾತನಾಡಲು ಪ್ರಾರಂಭಿಸಿದರು. ದೀಪಾಗೆ ಈಗ ವಿನೋದ್ನ ನೋಡದೇ ಇದ್ದರೆ ದಿನ ಪೂರ್ಣವೆನಿಸುತ್ತಿರಲಿಲ್ಲ. ಮತ್ತೆ ವಿನೋದ್ ತನ್ನನ್ನು ತಾನು ಯಾರಿಗೂ ಲಾಯಕ್ಕೂ ಇಲ್ಲವೆಂದು ಯೋಚಿಸುತ್ತಿದ್ದ. ಆದರೆ ಇವಾಗ ದೀಪಾನ ಕಣ್ಣುಗಳಲ್ಲಿ ತನ್ನನ್ನು ತಾನು ತುಂಬ ವಿಶೇಷವೆಂದು ಅನುಭವಿಸಲು ಶುರು ಮಾಡಿದನು. ಒಮ್ಮೆ ದೀಪಾ ವಿನೋದ್ಗೆ ಕೇಳಿದಳು, ವಿನೋದ್, ನಿಮಗೆ ಜೀವನದಲ್ಲಿ ಏನಾದರೂ ದೊಡ್ಡದು ಮಾಡಲು ಅವಕಾಶ ಸಿಕ್ಕರೆ ನೀವು ಏನು ಮಾಡಲು ಬಯಸುತ್ತೀರಿ ಎಂದು. ವಿನೋದ್, ನಾನು ನನ್ನ ಹಳ್ಳಿಯಲ್ಲಿ ಒಂದು ಸಣ್ಣ ಶಾಲೆಯನ್ನು ತೆರೆಯಲು ಬಯಸುತ್ತೇನೆ. ಪ್ರತಿ ಮಗುವಲ್ಲಿ ಅಧ್ಯಯನ ಮಾಡಬಹುದು. ಅವರ ಹತ್ತಿರ ಹಣವಿರಲಿ ಅಥವಾ ಹಣ ಇಲ್ಲದಿರಲಿ, ಅವರು ಕೂಡ ಓದಬಹುದು ಎಂದು ಹೇಳಿದನು. ದೀಪಾ ಅವನ ಈ ಆಲೋಚನೆಯಿಂದ ಅವನ ಕಡೆ ಮತ್ತಷ್ಟು ಆಕರ್ಷಿತಳಾಗಿದ್ದಳು. ಯಾರೂ ಕೂಡ ಯಾವತ್ತೂ ವಿನೋದನಷ್ಟು ತನ್ನ ಕನಸುಗಳನ್ನು ದೀಪಾನ ಜೊತೆ ಅಷ್ಟು ಆಳವಾಗಿ ಹಂಚಿಕೊಂಡಿರಲಿಲ್ಲ. ಕಾಲೇಜಿನಲ್ಲಿ ಕೊನೆಯ ಸೆಮಿಸ್ಟರ್ ಇತ್ತು. ಒಂದು ಸಂಜೆ ದೀಪಾ ಕ್ಯಾಂಪಸ್ ಗಾರ್ಡನ್ನಲ್ಲಿ ಏಕಾಂಗಿಯಾಗಿ ಕುಳಿತಿದ್ದಳು. ಗಾಳಿಯಲ್ಲಿ ಸ್ವಲ್ಪ ಶೀತವಿತ್ತು. ವಿನೋದ್ ಕೂಡ ಬಂದು ಸದ್ದಿಲ್ಲದೆ ಅವಳ ಹತ್ತಿರ ಕುಳಿತನು. ಸುದೀರ್ಘ ಮೌನದ ನಂತರ ವಿನೋದ್ ಮೃದುವಾಗಿ, ದೀಪಾ, ನೀವು ಯಾವಾಗಲಾದರೂ ಭಾವಿಸಿದ್ದೀರಾ, ಕೆಲವು ಸಂಬಂಧಗಳು ಹೆಸರನ್ನು ಕೇಳುವುದಿಲ್ಲ, ಆದರೆ ಅವು ಯಾವುದೇ ಹೆಸರಿನ ಸಂಬಂಧಗಳಿಗಿಂತ ತುಂಬ ಹೆಚ್ಚು ಸುಂದರವಾಗಿರುತ್ತವೆ.
ಆ ಸಮಯದಲ್ಲಿ ದೀಪಾ ವಿನೋದನನ್ನು ನೋಡುತ್ತಿದ್ದಳು. ಅವನ ಕಣ್ಣುಗಳಲ್ಲಿ ನೋವು, ಪ್ರೀತಿ ಮತ್ತು ಕಾಯುವಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನಗೂ ಸಹ ಎಲ್ಲವೂ ಗೊತ್ತು ವಿನೋದ್. ನಾನು ಕೂಡ ಇದೆಲ್ಲದರ ಅನುಭವ ಮಾಡುತ್ತೇನೆ. ಆದರೆ ಈ ಸಂಬಂಧದ ಹೆಸರನ್ನು ತೆಗೆದುಕೊಳ್ಳಲು ನನಗೂ ಕೂಡ ಸಾಧ್ಯವಿಲ್ಲ. ಆದರೆ ನಾನು ಬಯಸುವುದೇನೆಂದರೆ ನಾವು ನಡೆದರೆ ಒಟ್ಟಿಗೆ ನಡೆಯಬೇಕು ಮತ್ತು ಶಾಶ್ವತವಾಗಿ ನಡೆಯಬೇಕು ಎಂದು. ಇದನ್ನು ಕೇಳಿದ ವಿನೋದನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು. ಆ ದಿನ ಅವರು ಆ ಹೇಳಲಾಗದ ಸಂಬಂಧವನ್ನು ಒಬ್ಬರಿಗೊಬ್ಬರು ಆ ಕ್ಷಣದಲ್ಲಿ ತಬ್ಬಿಕೊಂಡು ಒಪ್ಪಿಕೊಂಡರು. ಪ್ರೀತಿ ಯಾವಾಗ ಸುಲಭವಾಗಿರುತ್ತದೆ ನೀವೇ ಹೇಳಿ? ದೀಪಾ ಮನೆಗೆ ಹೋಗಿ ತನ್ನ ಹೆತ್ತವರಿಗೆ ವಿನೋದನ ಬಗ್ಗೆ ಹೇಳಿದಾಗ ಅವರ ಮನೆಯಲ್ಲಿ ಭೂಕಂಪ ಬಂದಂತೆ ಭಾಸವಾಯಿತು. ಅವಳ ತಂದೆಯ ಮೊದಲ ಪ್ರಶ್ನೆಯೇ ಅವನ ಜಾತಿ ಏನು? ಆಗ ದೀಪಾ, ಇದರ ಅವಶ್ಯಕತೆ ಇಲ್ಲ ಅಪ್ಪ, ಅವನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ದೀಪಾ ಉತ್ತರಿಸಿದಳು. ಆಗ ಅವಳ ತಂದೆ, ನೀನು ಒಬ್ಬ ಸರಕಾರಿ ಟೀಚರ್ ಮಗಳಾಗಿ ಒಬ್ಬ ಸಣ್ಣ ರೈತ ಕುಟುಂಬದ ಹುಡುಗನಿಗೆ ಮದುವೆ ಆಗುತ್ತೀಯಾ? ಸಮಾಜವು ಏನು ಹೇಳುತ್ತದೆ ಎಂದು ಪ್ರಶ್ನಿಸಿದರು. ಸಮಾಜವು ಏನು ಹೇಳುತ್ತದೆ, ಅದಕ್ಕೂ ಮೊದಲು ಮಾನವೀಯತೆಯು ಏನು ಹೇಳುತ್ತದೆ ಎಂದು ಯೋಚಿಸಬೇಕು ಎಂದು ದೀಪಾ ಹೇಳಿದಳು. ಕುಟುಂಬವು ದೀಪಾಳಿಗೆ ಮದುವೆಯನ್ನು ಮುರಿಯಲು, ಮನೆಯಿಂದ ಹೊರಹಾಕುವ ಮತ್ತು ಸಂಬಂಧವನ್ನು ಕೊನೆಗೊಳಿಸುವ ಬೆದರಿಕೆ ಹಾಕಿತ್ತು. ವಿನೋದನಿಗೂ ಸಹ ತುಂಬ ಬೈಗುಳಗಳನ್ನು ಹೇಳಿದರು. ಆದರೆ ವಿನೋದ್ ಹಿಂದೆ ಸರಿಯಲಿಲ್ಲ. ದೀಪಾ ತನ್ನ ಹೆತ್ತವರನ್ನು ಬಯಸಿದರೆ ನಾನು ಅವಳಿಗೋಸ್ಕರ ಕಾಯುತ್ತೇನೆ ಎಂದು ಅವನು ಹೇಳಿದನು. 1 ವರ್ಷ ಹಾಗೆ ಕಳೆಯಿತು. ದೀಪಾ ಬೇರೆ ಯಾವುದೇ ಸಂಬಂಧಕ್ಕೆ ಒಪ್ಪಲಿಲ್ಲ. ವಿನೋದ್ ಕೂಡ ಒಂದು ಕೆಲಸಕ್ಕೆ ಸೇರಿಕೊಂಡನು. ಸ್ಥಳೀಯ ಪತ್ರಿಕೆಯ ಕಂಪನಿ ಒಂದರಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡುತ್ತಿದ್ದ. ಅವನು ಸಾಮಾಜಿಕ ವಿಷಯಗಳ ಬಗ್ಗೆ ಬರೆಯಲು ಪ್ರಾರಂಭಿಸಿದನು. ಹಾಗಾಗಿ ಬಹಳ ಕಡೆ ಅವನು ಗುರುತಿಸಲ್ಪಡಲು ಶುರುವಾಯಿತು. ದೀಪಾ ಸಹ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿ ಒಂದು ಶಾಲೆಯಲ್ಲಿ ಬೋಧಿಸಲು ಪ್ರಾರಂಭಿಸಿದಳು. ಇಬ್ಬರು ಒಬ್ಬರಿಗೊಬ್ಬರು ಕಾಯುತ್ತಿದ್ದರು. ನಂತರ ಒಂದು ದಿನ ದೀಪಾಳ ತಾಯಿ ಅನಾರೋಗ್ಯಕ್ಕೆ ಒಳಗಾದರು ಹಾಗೂ ಅವಳ ತಂದೆಗೂ ಸಹ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ ಸಮಯದಲ್ಲಿ ವಿನೋದ್ ಅವರಿಬ್ಬರ ಸೇವೆಯನ್ನು ಪೂರ್ಣ ಹೃದಯದಿಂದ ಆವರಿಸಿಕೊಂಡನು. ಅವರ ಔಷಧಿಗಳನ್ನು ತರುವುದು, ವೈದ್ಯರನ್ನು ಕರೆತರುವುದು ಮತ್ತೆ ಅವರ ಜೊತೆಗೆ ಆಸ್ಪತ್ರೆಯಲ್ಲಿ ಇಡೀ ರಾತ್ರಿ ಕಳೆಯುವುದು. ಆ ಸೇವೆಯು ದೀಪಾಳ ತಂದೆಯನ್ನು ಬೆಚ್ಚಿ ಬೀಳಿಸಿತು. ಅವರು ಮೊದಲ ಬಾರಿ ವಿನೋದನನ್ನು ಅವನ ಜಾತಿಯಲ್ಲ, ಕೇವಲ ಒಬ್ಬ ಒಳ್ಳೆಯ ಮನುಷ್ಯನಾಗಿ ನೋಡಿದ್ದರು. ಒಂದು ದಿನ ದೀಪಾನ ತಂದೆ ವಿನೋದನಿಗೆ, ನೀನು ನಿಜವಾಗಿಯೂ ದೀಪಾಳನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಕೇವಲ ಪ್ರೀತಿಯಲ್ಲ ಸರ್, ನಾನು ಅವಳಿಗೆ ಗೌರವಿಸುತ್ತೇನೆ. ಅವಳ ಮುಖದ ಮೇಲಿನ ನಗುವಿಗಾಗಿ ನಾನು ಏನೂ ಕೂಡ ಮಾಡಬಲ್ಲೆ ಎಂದ. ವಿನೋದನ ಈ ಮಾತುಗಳನ್ನು ಕೇಳಿದ ದೀಪಾಳ ತಂದೆಯ ಕಣ್ಣುಗಳು ತೀವ್ರವಾಗಿದ್ದವು. ಆ ದಿನ ಅವರು ತನ್ನ ಮಗಳಿಗೆ ನಿನ್ನಿಂದ ಖುಷಿ ಸಿಗುತ್ತದೆ ಎಂದರೆ ನಾನು ಅವಳನ್ನು ಇನ್ನು ಮುಂದೆ ತಡೆಯುವುದಿಲ್ಲ ಎಂದು ಮದುವೆಗೆ ಒಪ್ಪಿಗೆ ನೀಡಿದರು. ನಂತರ ಸ್ವಲ್ಪ ದಿನಗಳಲ್ಲೇ ದೀಪಾ ಮತ್ತು ವಿನೋದ್ನ ಮದುವೆ ತುಂಬ ಸರಳವಾಗಿ ನಡೆಯಿತು. ಆದರೆ ಆ ಮದುವೆ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ತುಂಬಿತ್ತು. ಯಾವುದೇ ತೋರಿಸುವಿಕೆ ಇರಲಿಲ್ಲ. ಮದುವೆಯ ನಂತರ ಅವರಿಬ್ಬರು ವಿನೋದನ ತಾಯಿ ಜೊತೆ ಒಂದು ಸಣ್ಣ ಮನೆಯನ್ನು ಖರೀದಿಸಿ ಆ ಮನೆಯಲ್ಲಿ ಉಳಿದುಕೊಂಡರು. ದೀಪಾ ಒಂದು ಶಾಲೆಯಲ್ಲಿ ಕಲಿಸುವುದನ್ನು ಮುಂದುವರೆಸಿದರು ಮತ್ತು ವಿನೋದ್ ತನ್ನ ಪತ್ರಿಕೋದ್ಯಮದಲ್ಲಿ ಹೊಸ ಸ್ಥಾನವನ್ನು ಮುಟ್ಟಿದನು. ನಂತರ ಅವರು ಉಚಿತ ಶಿಕ್ಷಣ ಕೇಂದ್ರವನ್ನು ಸಹ ತೆರೆದರು. ಅಲ್ಲಿ ಪ್ರತಿ ವರ್ಗದ ಮಗು ಅಧ್ಯಯನಕ್ಕೆ ಬಂದಿತ್ತು. ಒಂದು ಸಂಜೆ ಇಬ್ಬರು ಮಾಳಿಗೆಯ ಮೇಲೆ ಕುಳಿತು ಚಹಾವನ್ನು ಕುಡಿಯುತ್ತಿದ್ದರು. ನಕ್ಷತ್ರಗಳು ಆಕಾಶದಲ್ಲಿ ಹೊಳೆಯುತ್ತಿದ್ದವು. ವಿನೋದ್, ಕೆಲವೊಮ್ಮೆ ನಾನು ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಎಂದು ನಾನು ಹೆದರುತ್ತೇನೆ ಎಂದು ದೀಪಾಗೆ ಹೇಳಿದನು. ಆಗ ದೀಪಾ ಮುಗುಳ್ನಕ್ಕು, ನಾನು ಯಾವುದೇ ಕಳೆದು ಹೋಗುವ ವಸ್ತುವಲ್ಲ ವಿನೋದ್, ನಾನು ನಿಮ್ಮ ಉಸಿರಿನಲ್ಲಿದ್ದೇನೆ. ನೀವು ಜೀವಂತವಾಗಿರುವವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳಿದಳು. ಸ್ನೇಹಿತರೆ, ದೀಪಾ ಮತ್ತು ವಿನೋದ್ ಅವರ ಪ್ರೇಮ ಕಥೆಯು ಕೇವಲ ಒಂದು ಪ್ರೇಮ ಕಥೆಯಲ್ಲ. ಇದು ಸಾಮಾಜಿಕ ತಾರತಮ್ಯ ಹೋರಾಟ ಮತ್ತು ಸ್ವಾಭಿಮಾನದ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ. ಪ್ರೀತಿಯು ಹೃದಯಗಳಿಂದ ಮಾತ್ರ ಎಂದು ಅವರು ಸಾಬೀತುಪಡಿಸಿದ್ದಾರೆ.
ಯಾವುದೇ ಜಾತಿ ಅಥವಾ ಧರ್ಮ ಭೇದ ಭಾವವಿಲ್ಲ, ಕೇವಲ ಪವಿತ್ರ ಭಾವನೆಗಳು. ಇಂದು ಅವರ ಶಾಲೆ ನೂರಾರು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದೆ ಮತ್ತು ದೀಪಾ ಮತ್ತು ವಿನೋದ್ ಅವರು ಇನ್ನೂ ಕೂಡ ಒಟ್ಟಿಗೆ 2 ಮಕ್ಕಳೊಂದಿಗೆ ತುಂಬ ಸಂತೋಷದ ಜೀವನ ನಡೆಸುತ್ತಿದ್ದಾರೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.